ನಮಸ್ಕಾರ ವೃಷಭ ರಾಶಿಯವರೇ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನವಗ್ರಹಗಳ ಪೈಕಿ ಅತ್ಯಂತ ಶುಭಕರ ಗ್ರಹವೆಂದರೆ ದೇವಗುರು ಬೃಹಸ್ಪತಿ. ಈತನು ಕೇವಲ ಒಂದು ಗ್ರಹವಲ್ಲ, ಜ್ಞಾನ, ಧರ್ಮ, ಐಶ್ವರ್ಯ, ಅದೃಷ್ಟ, ವಿವಾಹ, ಸಂತಾನ, ಗೌರವ, ಆಧ್ಯಾತ್ಮಿಕತೆ ಮತ್ತು ಜೀವನದ ಪ್ರಗತಿಗೆ ಮಾರ್ಗದರ್ಶನ ನೀಡುವ ದೈವಿಕ ಶಕ್ತಿಯ ಪ್ರತೀಕ. ಪುರಾಣಗಳಲ್ಲಿ ಬೃಹಸ್ಪತಿಯನ್ನು ದೇವತೆಗಳ ಗುರು ಎಂದು ಕರೆಯಲಾಗಿದೆ. ದೇವತೆಗಳಿಗೆ ಜ್ಞಾನ ಬೋಧಿಸಿದ ಮಹಾನ್ ಋಷಿಯಾಗಿರುವ ಬೃಹಸ್ಪತಿಯ ಕೃಪೆ ಒಬ್ಬ ವ್ಯಕ್ತಿಯ ಮೇಲೆ ಬಿದ್ದರೆ ಅವನ ಜೀವನದಲ್ಲಿ ಅಸಾಧ್ಯವೆನಿಸುವ ಅನೇಕ ಕಾರ್ಯಗಳು ಸುಲಭವಾಗಿ ನೆರವೇರುತ್ತದೆ ಎಂಬುದು ಜ್ಯೋತಿಷ್ಯ ಶಾಸ್ತ್ರದ ನಂಬಿಕೆಯಾಗಿದೆ. ಇತರ ಗ್ರಹಗಳಂತೆ ಗುರು ಬೃಹಸ್ಪತಿ ವೇಗವಾಗಿ ರಾಶಿ ಬದಲಾಯಿಸುವುದಿಲ್ಲ. ಈತನು ಒಂದು ರಾಶಿಯಲ್ಲಿ ಸುಮಾರು 1 ವರ್ಷ ಕಾಲ ಇರುತ್ತಾನೆ. ಹೀಗೆ 12 ರಾಶಿಗಳನ್ನು ಸಂಪೂರ್ಣವಾಗಿ ಸುತ್ತಿ ಮತ್ತೆ ಅದೇ ರಾಶಿಗೆ ಮರಳಲು ಸುಮಾರು 12 ವರ್ಷಗಳು ಬೇಕಾಗುತ್ತದೆ. ಆದ್ದರಿಂದಲೇ ಗುರುವಿನ ಸಂಚಾರವನ್ನು ಸಾಮಾನ್ಯ ಗ್ರಹ ಬದಲಾವಣೆಯಂತೆ ನೋಡಬಾರದು. ಇದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ದೊಡ್ಡ ತಿರುವುಗಳನ್ನು ಉಂಟು ಮಾಡುವ ಅಪರೂಪದ ಕಾಲಘಟ್ಟವಾಗಿದೆ. ವೃಷಭ ರಾಶಿಯವರ ಪಾಲಿಗೆ ಈ ಗುರು ಸಂಚಾರ ಇನ್ನಷ್ಟು ವಿಶೇಷವಾಗಿದೆ. ಕಳೆದ ಹಲವು ವರ್ಷಗಳಲ್ಲಿ ನೀವು ಎಷ್ಟೇ ಶ್ರಮ ಪಟ್ಟರೂ ಅದರ ಫಲ ವಿಳಂಬವಾಗಿರಬಹುದು. ಕೆಲವರಿಗೆ ಹಣಕಾಸಿನ ಒತ್ತಡ, ಕೆಲವರಿಗೆ ಉದ್ಯೋಗದ ಸಮಸ್ಯೆ, ಇನ್ನೂ ಕೆಲವರಿಗೆ ಕುಟುಂಬದ ಕಲಹ, ಆರೋಗ್ಯದ ಚಿಂತೆ ಅಥವಾ ಮಾನಸಿಕ ಅಶಾಂತಿ ಕಾಡಿರಬಹುದು. ಆದರೆ ಈಗ ದೇವಗುರು ಬೃಹಸ್ಪತಿಯ ಅನುಗ್ರಹದಿಂದ ಆ ಪರಿಸ್ಥಿತಿಗಳು ನಿಧಾನವಾಗಿ ಬದಲಾಗುವ ಸಮಯ ಆರಂಭವಾಗುತ್ತಿದೆ. ಜ್ಯೋತಿಷ್ಯದಲ್ಲಿ ಗುರು ಎಲ್ಲಿದ್ದರೂ ಆ ಭಾವಕ್ಕೆ ವಿಸ್ತರಣೆ ಮತ್ತು ಬೆಳವಣಿಗೆಯನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ. ಅಂದರೆ ಅವಕಾಶಗಳನ್ನು ಹೆಚ್ಚಿಸುತ್ತಾನೆ, ಜ್ಞಾನವನ್ನು ವೃದ್ಧಿಸುತ್ತಾನೆ, ಉತ್ತಮ ವ್ಯಕ್ತಿಗಳ ಪರಿಚಯವನ್ನು ಮಾಡಿಸುತ್ತಾನೆ ಹಾಗೂ ಜೀವನದಲ್ಲಿ ಹೊಸ ಬಾಗಿಲುಗಳನ್ನು ತೆರೆಯುತ್ತಾನೆ. ಆದರೆ ಗುರು ಅನುಗ್ರಹ ಪಡೆಯಲು ಕೆಲವು ಅದೃಷ್ಟ ಸಾಕಾಗುವುದಿಲ್ಲ. ಸತ್ಯ, ಪ್ರಾಮಾಣಿಕತೆ, ವಿನಯ, ದಾನ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವವರಿಗೆ ಗುರುವಿನ ಕೃಪೆ ಇನ್ನಷ್ಟು ಬಲವಾಗಿ ದೊರೆಯುತ್ತದೆ. ಈ ಕಾರಣಕ್ಕಾಗಿಯೇ ನಮ್ಮ ಹಿರಿಯರು ಗುರುವಾರವನ್ನು ಅತ್ಯಂತ ಪವಿತ್ರ ದಿನವೆಂದು ಪರಿಗಣಿಸುತ್ತಾರೆ. ಗುರುವಾರದಂದು ದೇವರ ಆರಾಧನೆ, ದಾನ, ಹಿರಿಯರಿಗೆ ಗೌರವ, ಗುರುಗಳಿಗೆ ನಮಸ್ಕಾರ, ಬಡವರಿಗೆ ಸಹಾಯ ಮಾಡುವಂತಹ ಕಾರ್ಯಗಳು ಗುರುವಿನ ಗ್ರಹವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಎಂಬ ನಂಬಿಕೆಯಿದೆ. ಆತ್ಮೀಯ ವೃಷಭ ರಾಶಿಯವರೇ, ನೀವು ಈಗ ಪ್ರವೇಶಿಸುತ್ತಿರುವ ಈ ಸಮಯ ಸಾಮಾನ್ಯ ಕಾಲವಲ್ಲ. ಇದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುವ ದೈವಿಕ ಅವಕಾಶವಾಗಿದೆ. ಕಳೆದ 12 ವರ್ಷಗಳಲ್ಲಿ ನಡೆದ ಅನುಭವಗಳು ನಿಮಗೆ ಪಾಠವಾಗಿದ್ದರೆ ಮುಂದಿನ ತಿಂಗಳುಗಳು ನಿಮಗೆ ಫಲ ನೀಡುವ ಸಮಯವಾಗಬಹುದು. ಆದ್ದರಿಂದ ಈ ಅವಧಿಯಲ್ಲಿ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ಪ್ರತಿಯೊಂದು ಅವಕಾಶವನ್ನು ವಿವೇಕದಿಂದ ಬಳಸಿಕೊಳ್ಳಿ. ಗುರುವಿನ ಆಶೀರ್ವಾದದೊಂದಿಗೆ ಪರಿಶ್ರಮವು ಸೇರಿದಾಗ ಜೀವನದಲ್ಲಿ ಅಸಾಧಾರಣ ಯಶಸ್ಸು ಸಾಧ್ಯವಾಗುತ್ತದೆ. ಇದೇ ಈ ಗುರು ಸಂಚಾರದ ನಿಜವಾದ ಸಂದೇಶವಾಗಿದೆ. ಇಷ್ಟು ದಿನ ಹಣ ಬಂದರೂ ಕೈಯಲ್ಲಿ ಉಳಿಯದೆ ಹೋಗುತ್ತಿದ್ದರೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗಲು ಆರಂಭವಾಗಬಹುದು. ನಿಮ್ಮ ಆದಾಯ ಹೆಚ್ಚಾಗುವ ಹೊಸ ಅವಕಾಶಗಳು ದೊರೆಯಬಹುದು. ಉದ್ಯೋಗದಲ್ಲಿರುವವರಿಗೆ ವೇತನ ಹೆಚ್ಚಳ, ಬೋನಸ್ ಅಥವಾ ಬಡ್ತಿಯ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು, ಉತ್ತಮ ಲಾಭ ಮತ್ತು ವಿಸ್ತರಣೆಯ ಅವಕಾಶಗಳು ಕಾಣಿಸಬಹುದು. ಇದುವರೆಗೆ ಸಿಲುಕಿಕೊಂಡಿದ್ದ ಹಣವು ಮರಳಿ ಕೈ ಸೇರುವ ಯೋಗವಿದೆ. ಕುಟುಂಬದ ವಿಷಯದಲ್ಲಿಯೂ ಈ ಸಂಚಾರ ಉತ್ತಮ ಫಲ ನೀಡಬಹುದು. ಮನೆಯವರ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಬಹುದು. ಹಿರಿಯರ ಆಶೀರ್ವಾದ ಸಿಗುತ್ತದೆ. ನಿಮ್ಮ ಮಾತಿಗೆ ಹೆಚ್ಚಿನ ಗೌರವ ಮತ್ತು ಪ್ರಭಾವ ದೊರೆಯುತ್ತದೆ. ನೀವು ಮಾತನಾಡುವ ಪ್ರತಿಯೊಂದು ವಿಷಯವನ್ನು ಜನರು ಗಮನದಿಂದ ಆಲಿಸುವ ಸಾಧ್ಯತೆ ಇದೆ. ಆದರೆ ಒಂದು ವಿಷಯವನ್ನು ಮರೆಯಬೇಡಿ, ಗುರು ಹಣದ ಹರಿವನ್ನು ಹೆಚ್ಚಿಸಿದರೂ ಹಣವನ್ನು ಉಳಿಸಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಆತ್ಮೀಯ ವೃಷಭ ರಾಶಿಯವರೇ, ದೇವಗುರು ಬೃಹಸ್ಪತಿಯ ಅನುಗ್ರಹದಿಂದ ಮುಂದಿನ ತಿಂಗಳುಗಳಲ್ಲಿ ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರದ ಕ್ಷೇತ್ರದಲ್ಲಿ ಗಮನಾರ್ಹ ಬದಲಾವಣೆಗಳು ಕಂಡುಬರಬಹುದು. ಇಷ್ಟು ದಿನ ನೀವು ಮಾಡಿದ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ನಿರಾಸೆ ಅನುಭವಿಸಿದ್ದರೆ ಈಗ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಸಮಯ ಆರಂಭವಾಗುತ್ತಿದೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆ,
ಹೊಸ ಜವಾಬ್ದಾರಿ, ವೇತನ ಹೆಚ್ಚಳ ಅಥವಾ ಬಡ್ತಿಯಂತಹ ಶುಭ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಉದ್ಯೋಗಕ್ಕಾಗಿ ದೀರ್ಘಕಾಲದಿಂದ ಪ್ರಯತ್ನಿಸುತ್ತಿರುವ ಯುವಕ ಯುವತಿಯರಿಗೆ ಇದು ಆಶಾದಾಯಕ ಸಮಯವಾಗಿದೆ. ನೀವು ಭಾಗವಹಿಸುವ ಸಂದರ್ಶನಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಅವಕಾಶ ಪಡೆಯುವ ಸಾಧ್ಯತೆ ಹೆಚ್ಚಿದೆ. ವಿದೇಶದಲ್ಲಿ ಉದ್ಯೋಗದ ಕನಸು ಕಾಣುತ್ತಿರುವವರಿಗೂ ಅನುಕೂಲಕರ ಬೆಳವಣಿಗೆಗಳು ಕಂಡುಬರಬಹುದು. ವ್ಯಾಪಾರಸ್ಥರಿಗೆ ಈ ಅವಧಿ ವಿಶೇಷ ಲಾಭದಾಯಕವಾಗಿರಲಿದೆ. ಹೊಸ ಗ್ರಾಹಕರ ಪರಿಚಯ, ಹಳೆಯ ಗ್ರಾಹಕರ ವಿಶ್ವಾಸ, ವ್ಯಾಪಾರದ ವಿಸ್ತರಣೆ ಹಾಗೂ ಉತ್ತಮ ಆದಾಯದ ಅವಕಾಶಗಳು ದೊರೆಯಬಹುದು. ಹೊಸ ವ್ಯವಹಾರ ಆರಂಭಿಸಲು ಅಥವಾ ಈಗಿರುವ ವ್ಯಾಪಾರವನ್ನು ವಿಸ್ತರಿಸಲು ಇದು ಉತ್ತಮ ಸಮಯವಾಗಿರಬಹುದು. ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಅನುಭವಿಗಳ ಸಲಹೆ ಪಡೆಯುವುದು ಅತ್ಯಗತ್ಯ. ಹಣದ ಹರಿವು ಹೆಚ್ಚಾಗುವ ಜೊತೆಗೆ ಜವಾಬ್ದಾರಿಯೂ ಹೆಚ್ಚಾಗುತ್ತದೆ ಎಂಬುದನ್ನು ಮರೆಯಬೇಡಿ. ಬಂದ ಹಣವನ್ನು ಅನಗತ್ಯ ಖರ್ಚಿಗೆ ಬಳಸದೆ ಉಳಿತಾಯ ಮತ್ತು ಭವಿಷ್ಯದ ಹೂಡಿಕೆಗಳಿಗೆ ಮೀಸಲಿಡಿ. ಕ್ಷಣಿಕ ಲಾಭದ ಆಸೆಗೆ ಅಪರಿಚಿತರ ಮಾತನ್ನು ನಂಬಿ ಹಣ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ದೇವಗುರು ಬೃಹಸ್ಪತಿಯ ಸಂಚಾರವು ನಿಮ್ಮ ಕುಟುಂಬ ಜೀವನದಲ್ಲಿಯೂ ಸಂತೋಷದ ಹೊಸ ಅಧ್ಯಾಯವನ್ನು ಆರಂಭಿಸಬಹುದು. ಇಷ್ಟು ದಿನ ಕುಟುಂಬದಲ್ಲಿ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಮತ್ತು ತಪ್ಪು ತಿಳುವಳಿಕೆಗಳು ನಿಧಾನವಾಗಿ ದೂರವಾಗುವ ಸಾಧ್ಯತೆಗಳಿದೆ. ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಗೌರವ ಹೆಚ್ಚಾಗಿ ಮನೆಯ ವಾತಾವರಣ ಶಾಂತಿ ಹಾಗೂ ನೆಮ್ಮದಿಯಿಂದ ಕೂಡಿರಲಿದೆ. ವಿವಾಹ ಯೋಗಕ್ಕಾಗಿ ಕಾಯುತ್ತಿರುವ ಯುವಕ ಯುವತಿಯರಿಗೆ ಇದು ಅತ್ಯಂತ ಅನುಕೂಲಕರ ಸಮಯವಾಗಬಹುದು. ಇದುವರೆಗೆ ಅನೇಕ ಕಾರಣಗಳಿಂದ ವಿಳಂಬವಾಗುತ್ತಿದ್ದ ಸಂಬಂಧಗಳು ಈಗ ಮುಂದುವರಿಯುವ ಸಾಧ್ಯತೆಯಿದೆ. ಉತ್ತಮ ಗುಣಸ್ವಭಾವ ಹೊಂದಿರುವ ನಿಮ್ಮ ಕುಟುಂಬಕ್ಕೆ ಹೊಂದಿಕೊಳ್ಳುವ ಜೀವನ ಸಂಗಾತಿಯ ಪರಿಚಯವಾಗುವ ಯೋಗವಿದೆ. ಈಗಾಗಲೇ ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವ ಗುಣ ಹೆಚ್ಚಾಗಿ ಸಂಬಂಧ ಮತ್ತಷ್ಟು ಗಟ್ಟಿಯಾಗಬಹುದು. ಸಂತಾನದ ನಿರೀಕ್ಷೆಯಲ್ಲಿರುವ ದಂಪತಿಗಳಿಗೆ ಸಹ ಈ ಅವಧಿ ಆಶಾದಾಯಕವಾಗಿದೆ. ದೇವಗುರು ಬೃಹಸ್ಪತಿಯನ್ನು ಸಂತಾನದ ಕಾರಕ ಗ್ರಹವೆಂದು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹಲವು ವರ್ಷಗಳಿಂದ ಈ ಶುಭ ಸುದ್ದಿಗಾಗಿ ಕಾಯುತ್ತಿರುವವರಿಗೆ ಅನುಕೂಲಕರ ಬೆಳವಣಿಗೆಗಳು ಕಂಡುಬರಬಹುದು. ಮಕ್ಕಳ ವಿದ್ಯಾಭ್ಯಾಸ, ಪ್ರತಿಭೆ ಮತ್ತು ಭವಿಷ್ಯದ ವಿಷಯದಲ್ಲಿಯೂ ಸಂತೋಷದ ಸುದ್ದಿಗಳು ಕೇಳಿಬರುವ ಸಾಧ್ಯತೆಗಳಿದೆ. ಆದರೆ ಕುಟುಂಬದ ಸುಖವನ್ನು ಉಳಿಸಿಕೊಳ್ಳಲು ನಿಮ್ಮ ಮಾತು ಮತ್ತು ವರ್ತನೆಗೆ ಹೆಚ್ಚಿನ ಮಹತ್ವ ನೀಡಿ. ಕೋಪ, ಹಠ ಮತ್ತು ಅಹಂಕಾರಕ್ಕೆ ಅವಕಾಶ ನೀಡದೆ ಪ್ರತಿಯೊಬ್ಬರ ಭಾವನೆಗಳನ್ನು ಗೌರವಿಸಿ. ಹಿರಿಯರ ಸಲಹೆಯನ್ನು ಸ್ವೀಕರಿಸಿ ಅವರ ಆಶೀರ್ವಾದ ಪಡೆಯುವುದರಿಂದ ಇನ್ನಷ್ಟು ಶುಭ ಫಲಗಳು ದೊರೆಯುತ್ತದೆ. ಆತ್ಮೀಯ ವೃಷಭ ರಾಶಿಯವರೇ, ಗುರು ಬೃಹಸ್ಪತಿಯ ಶುಭ ಪ್ರಭಾವವು ನಿಮ್ಮ ಆರೋಗ್ಯದ ಮೇಲೆಯೂ ಸಕಾರಾತ್ಮಕ ಪರಿಣಾಮವನ್ನು ಬೀರುವ ಸಾಧ್ಯತೆಯಿದೆ. ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಮಾನಸಿಕ ಒತ್ತಡ, ಆತಂಕ, ನಿದ್ರಾಹೀನತೆ ಮತ್ತು ದೈಹಿಕ ಆಯಾಸ ನಿಧಾನವಾಗಿ ಕಡಿಮೆಯಾಗಬಹುದು. ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮೂಡಿ ಪ್ರತಿದಿನ ಹೊಸ ಚೈತನ್ಯದೊಂದಿಗೆ ಕಾರ್ಯನಿರ್ವಹಿಸುವ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗಲಿದೆ. ಆದರೆ ಈ ಶುಭ ಸಮಯದಲ್ಲಿ ನೀವು ನಿರ್ಲಕ್ಷಿಸಬಾರದ ಒಂದು ಪ್ರಮುಖ ವಿಷಯವಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹವು ವಿಸ್ತರಣೆಯ ಸಂಕೇತ. ಆದ್ದರಿಂದ ಈ ಅವಧಿಯಲ್ಲಿ ದೇಹದ ತೂಕ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಸಿಹಿ ಪದಾರ್ಥಗಳು, ಎಣ್ಣೆಯಲ್ಲಿ ಕರಿದ ಆಹಾರ ಮತ್ತು ಅನಿಯಮಿತ ಆಹಾರ ಪದ್ಧತಿಯಿಂದ ಬೊಜ್ಜು, ಸಕ್ಕರೆ ಕಾಯಿಲೆ, ಕೊಲೆಸ್ಟ್ರಾಲ್ ಅಥವಾ ರಕ್ತದೊತ್ತಡದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆಗಳಿವೆ. ಆದ್ದರಿಂದ ಪ್ರತಿದಿನ ಕನಿಷ್ಠ ಅರ್ಧ ಗಂಟೆಯಾದರೂ ನಡೆಯುವುದು, ಯೋಗ, ಪ್ರಾಣಾಯಾಮ ಅಥವಾ ಲಘು ವ್ಯಾಯಾಮವನ್ನು ನಿಮ್ಮ ದಿನಚರಿಯ ಭಾಗವನ್ನಾಗಿ ಮಾಡಿಕೊಳ್ಳಿ. ಸಾಕಷ್ಟು ನೀರು ಕುಡಿಯಿರಿ. ಹಣ್ಣುಗಳು, ಹಸಿರು ತರಕಾರಿಗಳು ಮತ್ತು ಪೌಷ್ಟಿಕ ಆಹಾರಕ್ಕೆ ಹೆಚ್ಚು ಆದ್ಯತೆ ನೀಡಿ. ರಾತ್ರಿ ತಡವಾಗಿ ಊಟ ಮಾಡುವ ಅಭ್ಯಾಸವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ. ದೇವಗುರು ಬೃಹಸ್ಪತಿಯ ಸಂಪೂರ್ಣ ಅನುಗ್ರಹವನ್ನು ಪಡೆಯಲು ಕೇವಲ ಶುಭ ಸಮಯ ಸಾಕಾಗುವುದಿಲ್ಲ. ನಿಮ್ಮ ಸತ್ಕಾರ್ಯಗಳು, ಭಕ್ತಿ ಮತ್ತು ಉತ್ತಮ ನಡೆನುಡಿಗಳು ಅಷ್ಟೇ ಮುಖ್ಯ. ಈ ಅವಧಿಯಲ್ಲಿ ನೀವು ಮಾಡುವ ಕೆಲವು ಶುಭ ಕಾರ್ಯಗಳು ನಿಮ್ಮ ಅದೃಷ್ಟವನ್ನು ಇನ್ನಷ್ಟು ಬಲಪಡಿಸಬಹುದು.
ಮೊದಲನೆಯದಾಗಿ ಪ್ರತಿ ಗುರುವಾರ ಶ್ರೀಮನ್ನಾರಾಯಣನ ಅಥವಾ ದೇವಗುರು ಬೃಹಸ್ಪತಿಯ ಆರಾಧನೆ ಮಾಡಿ ಹಳದಿ ಹೂವುಗಳನ್ನು ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿ. ಎರಡನೆಯದಾಗಿ ವಿಷ್ಣು ಸಹಸ್ರನಾಮ ಅಥವಾ ಗುರುಸ್ತೋತ್ರವನ್ನು ಪಠಿಸಿ. ಪ್ರತಿದಿನ ಸಾಧ್ಯವಾಗದಿದ್ದರೂ ಗುರುವಾರದಂದು ತಪ್ಪದೆ ಪಾರಾಯಣ ಅಥವಾ ಶ್ರವಣ ಮಾಡಿ. ಮೂರನೆಯದಾಗಿ ದಾನ ಧರ್ಮಕ್ಕೆ ಮಹತ್ವ ನೀಡಿ. ಕಡಲೆಬೇಳೆ, ಅರಶಿನ, ಹಳದಿ ವಸ್ತ್ರ, ಬಾಳೆಹಣ್ಣು ಅಥವಾ ಅನ್ನದಾನ ಮಾಡುವುದರಿಂದ ಗುರುವಿನ ಕೃಪೆ ಮತ್ತಷ್ಟು ವೃದ್ಧಿಯಾಗುತ್ತದೆ ಎಂದು ನಂಬಲಾಗಿದೆ. ನಾಲ್ಕನೆಯದಾಗಿ ಪ್ರತಿದಿನ ಬೆಳಿಗ್ಗೆ ಓಂ ಬೃಂ ಬೃಹಸ್ಪತಿಯೇ ನಮಃ ಎಂಬ ಗುರು ಮಂತ್ರವನ್ನು 108 ಬಾರಿ ಜಪಿಸಿ. ಈ ಮಂತ್ರ ಜಪವು ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಪ್ರತಿ ಗುರುವಾರ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ. ಸಾಧ್ಯವಾದರೆ ಶ್ರೀಮನ್ನಾರಾಯಣ, ದಕ್ಷಿಣಾಮೂರ್ತಿ ಅಥವಾ ನವಗ್ರಹ ದೇವಾಲಯಕ್ಕೆ ಭೇಟಿ ನೀಡಿ ದೇವಗುರು ಬೃಹಸ್ಪತಿಗೆ ಹಳದಿ ಸೇವಂತಿಗೆ, ಕನಕಾಂಬರ ಅಥವಾ ಇತರ ಹಳದಿ ಹೂವುಗಳನ್ನು ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿ. ಹಳದಿ ಬಣ್ಣವು ಗುರುಗ್ರಹದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಜೀವನದಲ್ಲಿ ಇಂತಹ ಅವಕಾಶಗಳು ಪ್ರತಿದಿನ ಬರುವುದಿಲ್ಲ. ದೇವಗುರು ಬೃಹಸ್ಪತಿಯ ಈ ಶುಭ ಸಂಚಾರವು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ನೀಡುವ ಅಪರೂಪದ ಕಾಲಘಟ್ಟವಾಗಿದೆ. ಆದರೆ ನೆನಪಿಡಿ, ಗ್ರಹಗಳು ಅವಕಾಶವನ್ನು ನೀಡುತ್ತದೆ. ಆ ಅವಕಾಶವನ್ನು ಯಶಸ್ಸಾಗಿ ಪರಿವರ್ತಿಸುವುದು ನಿಮ್ಮ ನಿರ್ಧಾರ, ಪರಿಶ್ರಮ ಮತ್ತು ದೃಢ ಸಂಕಲ್ಪದ ಮೇಲೆ ಅವಲಂಬಿತವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಬಾಗಿಲುಗಳು ತೆರೆಯಬಹುದು. ಕೆಲವರಿಗೆ ಉತ್ತಮ ಉದ್ಯೋಗ, ಕೆಲವರಿಗೆ ವ್ಯಾಪಾರದಲ್ಲಿ ದೊಡ್ಡ ಲಾಭ, ಇನ್ನೂ ಕೆಲವರಿಗೆ ಸ್ವಂತ ಮನೆ, ವಾಹನ ಅಥವಾ ಆಸ್ತಿ ಖರೀದಿಸುವ ಅವಕಾಶ ದೊರೆಯಬಹುದು. ಹಲವು ವರ್ಷಗಳಿಂದ ಮನಸ್ಸಿನಲ್ಲಿದ್ದ ಕನಸುಗಳು ಒಂದೊಂದಾಗಿ ನನಸಾಗುವ ಸಮಯ ಇದು. ಆದರೆ ಪ್ರತಿಯೊಂದು ಯಶಸ್ಸಿನೊಂದಿಗೆ ವಿನಯವನ್ನು ಉಳಿಸಿಕೊಳ್ಳಿ. ದೇವರ ಕೃಪೆಯನ್ನು ಎಂದಿಗೂ ಮರೆಯಬೇಡಿ. ದೇವಗುರು ಬೃಹಸ್ಪತಿಯ ಆಶೀರ್ವಾದದಿಂದ ನಿಮ್ಮ ಕುಟುಂಬದಲ್ಲಿ ಸುಖ, ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿ ಸದಾ ನೆಲೆಸಲಿ. ನಿಮ್ಮ ಎಲ್ಲ ಒಳ್ಳೆಯ ಆಸೆಗಳು ಈಡೇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮೋ ನಾರಾಯಣಾಯ ಅಥವಾ ಓಂ ಬೃಹಸ್ಪತಿಯೇ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.